ಭರ್ತು ಕಿಲ ಪರಿತ್ಯಾಗೋ ನೃಶಂಸಃ ಕೇವಲಂ ಸ್ತ್ರೀಯಾಃ ನ ಭವತ್ಯಾ ನ ಕರ್ತವ್ಯೋ ಮನಸಾಪಿ ವಿಗರ್ಹಿತಃ. ಹೀಗೆ ಆ ರಾಮನ ಮಾತುಗಳನ್ನು ಕೇಳಿ ಲಕ್ಷ್ಮಣನು ಕೂಡ ಸುಮ್ಮನಾಗ್ತಾನೆ. ನಾನು ನಿನ್ನ ಜೊತೆಗೆ ಬರ್ತೀನಿ ಅಂತ ಹೇಳ್ತಾನೆ. ಆಗ ರಾಮ ಹೇಳ್ತಾನೆ, ಇಲ್ಲ ಲಕ್ಷ್ಮಣ, ನೀನು ತಂದೆ ತಾಯಿಯರ ಜೊತೆಗಿದ್ದು ಅವರನ್ನು ನೋಡ್ಕೊಳ್ಬೇಕು, ಅವರ ರಕ್ಷಣೆಯನ್ನು ಮಾಡಬೇಕು. ನಾನೂ ಇಲ್ಲ, ಆಚೆ ಭರತ ಶತ್ರುಘ್ನರೂ ಇಲ್ಲ ಅಂತ ಅಂದರೆ ತಂದೆ ತಾಯಿಂದಿರ ಜೊತೆ ಯಾರಿರ್ತಾರೆ ಅಂತ ರಾಮ ಹೇಳಿದ್ರೆ ಲಕ್ಷ್ಮಣ ಕೇಳೋದಿಲ್ಲ. ನನಗೆ ತಂದೆ ತಾಯಿ ಎಲ್ಲವೂ ಕೂಡ ನೀನೇ, ನನಗೆ ನಿನಗಿಂತ ಬೇರೆ ಇನ್ಯಾರೂ ಕೂಡ ಇಲ್ಲ ಅಂತ ಲಕ್ಷ್ಮಣ ತುಂಬ ಹಠ ಹಿಡಿದು ರಾಮನ ಜೊತೆಗೆ ಹೋಗ್ತಾನೆ. ತುಂಬ ಹೇಳಿದ್ದಾರೆ ವಾಲ್ಮೀಕಿಗಳಲ್ಲಿ, ನೂರಾರು ಶ್ಲೋಕಗಳಲ್ಲಿ ಅದ್ಭುತವಾದ ಪ್ರಸಂಗ ಇದೆ. ಕೆಲವು ಮಾತುಗಳನ್ನು ಮಾತ್ರ ನಾನು ಮುಟ್ತಾ ಇದ್ದೀನಿ. ಕೌಸಲ್ಯೆ ರಾಮನನ್ನು ಕಳಿಸಿಕೊಡಬೇಕಾದ್ರೆ ಹೇಳ್ತಾಳೆ, ಪಿತೃ ಶುಶ್ರೂಷಯ ಪುತ್ರ ಮಾತೃ ಶುಶ್ರೂಷಯ ತಥಾ ಸತ್ಯೇನ ಚ ಮಹಾಬಾಹೋ ಚಿರಂಜೀವ ಅಭಿರಕ್ಷಿತಃ. ನಿನಗೆ ಇರುವ ತಂದೆ ತಾಯಿಂದಿರ ಮೇಲಿನ ಏನು ಗೌರವ ಇದೆ ಅಲ್ವ ರಾಮ, ಈ ಗೌರವ ಪ್ರೀತಿಗಳೇ ನಿನ್ನನ್ನು ರಕ್ಷಣೆ ಮಾಡುತ್ತೆ. ಹಾಗಾಗಿ ನೀನು ಕಾಡಿಗೆ ಹೋದರೂ ಕೂಡ ನಿನಗೆ ಯಾವ ತೊಂದರೆಗಳು ಕೂಡ ಆಗದೆ ನೀನು ಬೇಗ ಮರಳಿ ಬಾ, ನೀನು ಬರೋದನ್ನು ಕಾಯ್ತಾ ಇರ್ತೀವಿ ಅಂತ ಕೌಸಲ್ಯೆ ದುಃಖದಲ್ಲಿ ಹೇಳ್ತಾ ಆ ರಾಮನಿಗೆ ಕಾಡಿನಲ್ಲಿ ಏನು ತೊಂದರೆ ಆಗಬಾರದು ಅಂತ ರಕ್ಷೋಘ್ನ ಹೋಮವನ್ನು ಮಾಡಿಸ್ತಾಳಂತೆ. ಆ ಹೋಮವನ್ನು ಮಾಡಿಸಿ ಬಿಳಿ ಸಾಸಿವೆಗಳನ್ನು ಆ ರಕ್ಷೆಯಲ್ಲಿ ಒಂದು ಬಟ್ಟೆಯಲ್ಲಿ ಕಟ್ಟಿ ರಾಮನ ಕೈಗೆ ಕಂಕಣವಾಗಿ ಕಟ್ತಾಳೆ. ಯಾವ ದುಷ್ಟಶಕ್ತಿಗಳು ಕೂಡ ರಾಮನನ್ನು ಏನು ಮಾಡೋದು ಬೇಡ ಅಂತ ರಾಮನನ್ನು ಪ್ರೀತಿಯಿಂದ ಆಶೀರ್ವಾದಿಸಿ ಕೌಸಲ್ಯೆ ಕಳಿಸಿಕೊಡ್ತಾಳೆ. ಅಲ್ಲಿಂದ ರಾಮ ಹೊರಗಡೆ ಬರ್ತಾನೆ. ರಾಮ ಹೊರಗಡೆ ಬಂದರೆ ವಾಲ್ಮೀಕಿಗಳು ಹೇಳ್ತಾರೆ, ದಶರಥನಿಗೆ 365 ಪತ್ನಿಯರಿದ್ದರು. ಆ 365 ಪತ್ನಿಯರನ್ನು ಕೂಡ ರಾಮ ತನ್ನ ಸ್ವಂತ ತಾಯಿಯಂತೆ ಎಲ್ಲರನ್ನೂ ಕಾಣ್ತಾ ಇದ್ದಂತೆ. ಹಾಗಾಗಿ ಅವರೆಲ್ಲ ಜೋರಾಗಿ ಅಳ್ಳಿಕ್ಕೆ ಆರಂಭ ಮಾಡ್ತಾ ಇದ್ದಾರೆ, ರಾಮ ನಿನ್ನನ್ನು ಬಿಟ್ಟು ನಾವು ಹೇಗಿರೋದು, ಇಷ್ಟು ವರ್ಷ ಪ್ರತಿನಿತ್ಯ ನಮ್ಮನ್ನೆಲ್ಲ ಮಾತಾಡಿಸ್ತಾ ಇದ್ದಿ, ನಿನ್ನನ್ನು ಬಿಟ್ಟು ಇರುವಂತಹ ಶಕ್ತಿ ನಮಗಿಲ್ಲ ಅಂತ ಅವರೆಲ್ಲ ಗೋಳಾಡ್ತಾರಂತೆ. ಆಗ ರಾಮ ಪ್ರತಿಯೊಬ್ಬರಿಗೂ ಕೂಡ ಹೋಗಿ ನಮಸ್ಕಾರ ಮಾಡಿ ಬೇಗ ಬಂದುಬಿಡ್ತೀನಿ ಅಂತ ಅವರಿಗೆಲ್ಲ ಸಮಾಧಾನ ಮಾಡಿ ಹೊರಡ್ತಾ ಇದ್ದಾನೆ. ಆಗ ರಾಮ ಸೀತೆಯ ಅಂತಃಪುರಕ್ಕೆ ಬರ್ತಾನಂತೆ. ಸೀತೆಯ ಅಂತಃಪುರಕ್ಕೆ ಬರಬೇಕಾದ್ರೆ ವಾಲ್ಮೀಕಿಗಳು ಹೇಳ್ತಾರೆ, ರಾಮ ಅಲ್ಲಿಯ ತನಕ ತನ್ನ ದುಃಖವನ್ನು ಹೊರಗೆ ಹಾಕಿರೋದಿಲ್ಲ. ಯಾಕೆಂದರೆ ಕೌಸಲ್ಯ ಎದುರುಗಡೆ ತಾನೇ ಹತ್ತು ಬಿಟ್ಟರೆ ಮತ್ತು ಅವಳನ್ನ ಸಮಾಧಾನ ಮಾಡೋದು ಹೇಗೆ ಅಂತ. ರಾಮನಿಗೆ ದುಃಖ ಯಾಕೆ ಅಂತ ಅಂದರೆ ತಾನೇನೋ ಕಾಡಿಗೆ ಹೋಗ್ತಾ ಇದ್ದೀನಿ ಅಂತ ದುಃಖ ಅಲ್ಲ, ಸೀತೆಯನ್ನು ಬಿಟ್ಟು ಹೋಗಬೇಕಲ್ಲ ಅಂತ ಜೋರಾಗಿ ಅಳ್ತಾನಂತೆ ಸೀತೆಯ ಮುಂದೆ ಬಂದು. ಪ್ರಾಯ ರಾಮ ಅಳುವ ಪ್ರಸಂಗವನ್ನು ನಾವು ಇದೊಂದೇ ಸಂದರ್ಭದಲ್ಲಿ ನೋಡಲಿಕ್ಕಾಗೋದು. ಇನ್ನೂ ಸೀತೆಗೆ 18-19 ವರ್ಷ ಅಷ್ಟೆ, ರಾಮನಿಗೆ ಸುಮಾರು 27 ವರ್ಷ. ಕಾಡಿಗೆ ಹೋಗುವ ಸಂದರ್ಭದಲ್ಲಿ ನಿನ್ನನ್ನು ಬಿಟ್ಟು ನನಗೆ ಕಾಡಿಗೆ ಹೋಗಬೇಕು ಅಂದರೆ ತುಂಬ ನೋವಾಗ್ತಾ ಇದೆ, ಆದರೆ ಏನು ಮಾಡೋದು, ತಂದೆಯ ಮಾತನ್ನು ನಡೆಸೋದು ನನ್ನ ಕರ್ತವ್ಯ. ಯಾವುದೇ ಕಾರಣಕ್ಕೂ ಕೂಡ ಮುಂದೆ ಇತಿಹಾಸದಲ್ಲಿ ಇಕ್ಷ್ವಾಕು ವಂಶದ ರಾಜ ಹೆಣ್ಣಿಗೆ ಮರುಳಾಗಿ ಹೆಂಡತಿಯ ಪ್ರೀತಿಗೋಸ್ಕರ ಅವಳಿಗೆ ಕೊಟ್ಟ ಮಾತನ್ನೇ ಮೀರಿಬಿಟ್ಟ, ವಚನಭ್ರಷ್ಟನಾದ ಅಂತ ನಮ್ಮಪ್ಪನಿಗೆ ಅಪಕೀರ್ತಿ ಬರೋದು ನನಗಿಷ್ಟ ಇಲ್ಲ, ಹಾಗಾಗಿ ನಾನು ಹೋಗಲೇಬೇಕಾಗಿದೆ ಅಂತ ಕೆಲವು ಹಿತನುಡಿಗಳನ್ನು ಹೇಳ್ತಾನೆ ರಾಮ. ಋದ್ಧಿಯುಕ್ತಾ ಹಿ ಪುರುಷಾಃ ನ ಸಹಂತೆ ಪರಸ್ತವಂ. ಸೀತೆ, ನಾನು ಕಾಡಿಗೆ ಹೋದಾಗ ಯಾವುದೇ ಕಾರಣಕ್ಕೂ ಭರತನ ಹತ್ರ ಹೋಗಿ ನನ್ನನ್ನು ನೀನು ಹೊಗಳಬಾರದು. ಯಾಕೆ ಅಂತ ಅಂದರೆ, ಯಾರು ಅಧಿಕಾರದಲ್ಲಿರ್ತಾರೆ, ಯಾರು ತುಂಬ ಶ್ರೀಮಂತಿಕೆಯಲ್ಲಿ ಇರ್ತಾರೆ, ಅವರು ಮತ್ತೊಬ್ಬರ ಹೊಗಳುವನ್ನು ಸ್ತೋತ್ರವನ್ನು ಕೇಳಲಿಕ್ಕೆ ಇಷ್ಟಪಡೋದಿಲ್ಲ. ಇದು ಲೋಕನೀತಿ. ಹಾಗಾಗಿ ಯಾವುದೇ ಕಾರಣಕ್ಕೂ ನೀನು ನನ್ನನ್ನು ಹೊಗಳಬಾರ್ದು. ನಮ್ಮ ಮನೆಯವರಿದ್ದರೆ ಹಾಗಾಗ್ತಾಯಿತ್ತು, ಹೀಗಾಗ್ತಾಯಿತ್ತು, ಅವರಿದ್ದರೆ ಚೆನ್ನಾಗಿರ್ತಾಯಿತ್ತು ಅಂತೆಲ್ಲ ಹೇಳಬೇಡ, ಅವರಿಗೆ ನೋವಾಗುತ್ತೆ. ಅಷ್ಟೇ ಅಲ್ಲ, ಇನ್ನೊಂದು ಮಾತನ್ನು ಹೇಳ್ತಾನೆ ರಾಮ, ಯಾವುದೇ ಕಾರಣಕ್ಕೂ ಕೈಕೇಯಿಯ ಮನಸ್ಸನ್ನು ಮಾತ್ರ ನೋಯಿಸಬೇಡ. ಅವಳ ಮನಸ್ಸನ್ನು ನೋಯಿಸಿದರೆ ನನಗೆ ನೋವಾಗುತ್ತೆ. ಯಾವುದೇ ಕಾರಣಕ್ಕೂ ಕೂಡ ಕೈಕೇಯಿಯ ಮನಸ್ಸಿಗೆ ಚುಚ್ಚುವಂತೆ ಸಣ್ಣ ತಾಯಿಗೆ, ಚಿಕ್ಕಮ್ಮನಿಗೆ ಮನಸ್ಸಿಗೆ ನೋವನ್ನು ಕೊಡಬೇಡ ಅಂತೆಲ್ಲ
ರಾಮ ಉಪದೇಶವನ್ನು ಮಾಡಲಿಕ್ಕೆ ಆರಂಭ ಮಾಡಿದ್ರೆ ಸೀತೆ ಹೇಳ್ತಾಳಂತೆ, ಆರ್ಯಪುತ್ರ ಪಿತಾ ಮಾತಾ ಭ್ರಾತಾ ಪುತ್ರಾಸ್ತಥಾ ಸ್ನುಷಾ ಸ್ವಾನಿ ಪುಣ್ಯಾನಿ ಭುಂಜಾನಾಹ ಸ್ವಂ ಸ್ವಂ ಭಾಗ್ಯಮುಪಾಸತೆ. ರಾಮ, ಏನು ಹೇಳ್ತಾ ಇದೀಯ ನೀನು? ನಿನ್ನನ್ನು ಬಿಟ್ಟು ನಾನು ಇರೋದು ಅಂತ ಯೋಚನೆ ಮಾಡಲಿಕ್ಕಾದರೂ ಸಾಧ್ಯನಾ? ಮನುಷ್ಯನ ನೆರಳು ಮನುಷ್ಯನನ್ನು ಬಿಟ್ಟು ಇರುತ್ತಾ? ಹಾಗೆ ನಿನ್ನನ್ನು ಬಿಟ್ಟು ಒಂದು ಕ್ಷಣವೂ ಕೂಡ ನಾನು ಇರೋದಿಲ್ಲ. ನೀನು ಎಲ್ಲಿರ್ತೀಯೋ ನಾನು ಅಲ್ಲೇ ಇರ್ತೀನಿ. ನನಗೆ ಈ ವೈಭೋಗ, ಈ ಅರಮನೆ, ಈ ಸಂಪತ್ತು ಇದೆಲ್ಲವೂ ಯಾವಾಗ ಸಂತೋಷ ಕೊಡುತ್ತೆ ಅಂದರೆ ನೀನು ಜೊತೆಗಿದ್ದರೆ. ನೀನೇ ಇಲ್ಲ ಅಂತ ಅಂದರೆ ಇದನ್ನೆಲ್ಲ ತಗೊಂಡು ನಾನೇನು ಮಾಡಲಿ? ನಾನು ನಿನ್ನ ಜೊತೆಗೆ ಬರ್ತೀನಿ ಅಂತ ಸೀತೆ ಹೇಳ್ತಾಳೆ. ತುಂಬ ಅದ್ಭುತವಾದ ಮಾತುಗಳನ್ನು ಹೇಳ್ತಾಳೆ ಸೀತೆ ಈ ಸಂದರ್ಭದಲ್ಲಿ. ಅನುಶಿಷ್ಟಾಸ್ಮಿ ಮಾತ್ರಾಚ ಪಿತ್ರಾಚ ವಿವಿಧಾಶ್ರಯಂ ನಾಸ್ಮಿ ಸಂಪ್ರತಿ ವಕ್ತವ್ಯ ವರ್ತಿತವ್ಯಂ ಯಥಾಮಯ. ಅಲ್ಲ ರಾಮ, ಏನು ಹೇಳ್ತಾ ಇದ್ದೀನಿ ನನಗೆ? ನಾನು ಹೇಗಿರಬೇಕು ಅನ್ನುವ ಪಾಠವನ್ನು ಹೇಳ್ಕೊಡ್ತಾ ಇದೆಯಾ? ನನಗೆ ನಮ್ಮ ಅಪ್ಪ ಅಮ್ಮನ ಮನೆಯಲ್ಲಿ ಎಲ್ಲ ಹೇಳ್ಕೊಟ್ಟಿದ್ದಾರೆ, ಹೇಗಿರಬೇಕು ಗಂಡನ ಮನೆಯಲ್ಲಿ, ಹೇಗೆ ಬದುಕಬೇಕು ಅಂತ. ನೀನೇನು ನನಗೆ ಉಪದೇಶ ಮಾಡೋ ಅವಶ್ಯಕತೆ ಇಲ್ಲ. ಅದೆಲ್ಲ ನಾನು ಇಲ್ಲಿದ್ದರೆ ತಾನೆ, ನಾನು ಇಲ್ಲಿ ಇರಲಿಕ್ಕೆ ಸಿದ್ಧ ಇಲ್ಲ, ನಿನ್ನ ಜೊತೆಗೆ ನಾನು ಬರ್ತೀನಿ ಅಂತ ಸೀತೆ ಹೇಳಿದಾಗ ರಾಮ ಹೇಳ್ತಾನೆ, ನೀನು ಅಂದುಕೊಂಡಷ್ಟು ಸುಲಭ ಇಲ್ಲ ಸೀತೆ. ಕಾಡು ಅಂತ ಅಂದರೆ ಅಲ್ಲಿ ಸರಿಯಾಗಿ ತಿನ್ಲಿಕ್ಕೆ ಸಿಗೋದಿಲ್ಲ. ಗೆಡ್ಡೆ ಗೆಣಸುಗಳು ಏನೇನೋ ಸಿಕ್ಕಿದ್ದನ್ನು ತಿನ್ನಬೇಕಾಗತ್ತೆ. ಕೆಲವೊಮ್ಮೆ ಸಿಕ್ಕರೆ ಸಿಕ್ತು, ಇಲ್ಲ ಅಂದರೆ ಇಲ್ಲ. ಇಷ್ಟೆಲ್ಲ ಕಷ್ಟಗಳಿದೆ ಅಂತೆಲ್ಲ ಎಷ್ಟು ರಾಮ ಹೇಳಿದ್ರು ಸೀತೆ ಅದು ಯಾವುದನ್ನು ಕೂಡ ಕೇಳಿಸ್ಕೊಳ್ಳಿಕ್ಕೆ ಸಿದ್ಧನೇ ಇರಲಿಲ್ಲ. ಈ ಸಂದರ್ಭದಲ್ಲಿ ಒಂದು ಅದ್ಭುತವಾದ ಮಾತನ್ನು ಹೇಳ್ತಾಳೆ ಸೀತೆ. ಮಿತಂ ದದಾತಿ ಹಿ ಪಿತಾ ಮಿತಂ ಮಾತಾ ಮಿತಂ ಸುತಃ ಅಮಿತಸ್ಯ ಹಿ ದಾತಾರಂ ಭರ್ತಾರಂ ಕಾನ ಪೂಜಯೇತ್. ಇದೇ ಮಾತು ಮಹಾಭಾರತದಲ್ಲಿಯೂ ಕೂಡ ಬರುತ್ತೆ. ಹೆಣ್ಣಿಗೆ ತಂದೆ ಒಂದು ಹಂತದಲ್ಲಿ ಸುಖವನ್ನು ಕೊಡಲಿಕ್ಕೆ ಸಾಧ್ಯ, ತಾಯಿಯೂ ಕೂಡ ಒಂದು ಹಂತದಲ್ಲಿ ಅವಳನ್ನು ನೋಡ್ಕೊಳ್ಳಿಕ್ಕೆ ಸಾಧ್ಯ. ಅಮಿತವಾದ ಸುಖವನ್ನು ಸಂತೋಷವನ್ನು ಕೊಡೋದು ಕೈ ಹಿಡಿದ ಗಂಡ ಮಾತ್ರ. ಅಂತಹ ಪತಿಯನ್ನು ಯಾರು ತಾನೇ ಬಿಟ್ಟಿರಲಿಕ್ಕೆ ಇಷ್ಟಪಡ್ತಾರೆ ಅನ್ನುವ ಅದ್ಭುತವಾದ ಮಾತನ್ನು ಸೀತೆ ಹೇಳ್ತಾಳೆ. ಹೀಗೆ ಹೇಳಿ ಆಯಿತು ಅಂತ ರಾಮ ಸೀತೆಯನ್ನು ಕರೆದುಕೊಂಡು ಹೋಗಲಿಕ್ಕೆ ಅಂತ ಸಿದ್ಧ ಆಗ್ತಾನೆ. ಈ ಸಂದರ್ಭದಲ್ಲಿ ಆ ರಾಮ, ಸೀತೆ, ಲಕ್ಷ್ಮಣರು ಎಲ್ಲರೂ ಕೂಡ ತಮ್ಮ ಸಂಪತ್ತು ಅಂತ ಏನಿತ್ತು ಅದನ್ನೆಲ್ಲ ಬ್ರಾಹ್ಮಣರಿಗೆ, ಜ್ಞಾನಿಗಳಿಗೆ, ಬಡವರಿಗೆ ದಾನ ಮಾಡಿ ಕಾಡಿಗೆ ಅಂತ ಹೊರಡ್ತಾರಂತೆ. ಸರ್ವಸ್ವವನ್ನು ಕೂಡ ದಾನ ಮಾಡ್ತಾರಂತೆ, ಏನನ್ನು ಸಂಪತ್ತನ್ನು ಉಳಿಸ್ಕೊಳ್ಳೋದಿಲ್ಲ ಅಂತೆ. ಸೀತೆಯೂ ಕೂಡ ತನ್ನ ಬಳಿ ಏನೇನು ಆಭರಣಗಳಿರುತ್ತೆ, ರೇಷ್ಮೆ ವಸ್ತ್ರಗಳಿರುತ್ತೆ, ಸೀರೆ ಇರುತ್ತೆ, ಸರ್ವಸ್ವವನ್ನು ಕೂಡ ದಾನ ಮಾಡಿಬಿಡ್ತಾಳೆ. ಇವತ್ತು ನಮ್ಮ ಹೆಣ್ಮಕ್ಳು ಅರ್ಥ ಮಾಡ್ಕೊಳ್ಬೇಕು, ಅವರು ಏನನ್ನ ದಾನ ಕೊಟ್ಟರೂ ಕೂಡ ಅವ್ರ ಹತ್ರ ಇರೋ ಆಭರಣಗಳನ್ನು, ಸೀರೆಗಳನ್ನು ಇನ್ನೊಬ್ಬರು ಕೊಡಲಿಕ್ಕೆ ಅವರಿಗೆ ಮನಸ್ಸು ಬರೋದಿಲ್ಲ. ಆದರೆ ಸೀತೆ ತನ್ನ ಸರ್ವಸ್ವವನ್ನು ಕೂಡ ದಾನ ಮಾಡಿಬಿಡ್ತಾಳಂತೆ. ಆಮೇಲೆ ಕೊನೆಗೆ ದಶರಥನಿಗೆ ದುಃಖ ಆಗುತ್ತೆ. ದುಃಖ ಆಗಿ ಕಡೆಗೆ ಕಳಿಸ್ಕೊಡ್ಬೇಕಾದ್ರೆ ಮತ್ತೆ ತಾನು ಅರಮನೆಯಿಂದ ಬೇರೆ ಸೀರೆಗಳನ್ನು, ಆಭರಣಗಳನ್ನೆಲ್ಲ ಸೀತೆ ಜೊತೆಗೆ ಕೊಟ್ಟು ಕಳಿಸ್ತಾನೆ ಅಂತ ಮುಂದೆ ಹೇಳ್ತಾರೆ. ಹೀಗೆ ಆ ಎಲ್ಲ ರಾಮ ಎಲ್ಲರಿಗೂ ಕೂಡ ದಾನವನ್ನು ಮಾಡಬೇಕಾದ್ರೆ ಒಬ್ಬ ಬ್ರಾಹ್ಮಣ ಬರ್ತಾನಂತೆ, ತ್ರಿಜಟ ಅನ್ನುವ ಬ್ರಾಹ್ಮಣ. ಅವನು ಕೂಡ ನನಗೂ ಏನಾದರೂ ದಾನ ಕೊಡು ರಾಮ ಅಂತ ಕೇಳಿದಾಗ, ಸುಮ್ಮನೆ ಈ ಸಂದರ್ಭದಲ್ಲಿ ರಾಮ ಎಲ್ಲರೂ ದುಃಖದಲ್ಲಿದ್ದಾಗ ಸ್ವಲ್ಪ ತಮಾಷೆ ಮಾಡೋಣ ಅಂತ ಅನ್ನಿಸ್ತಂತೆ ರಾಮನಿಗೆ. ಅವನು ಒಂದು ಕೋಲನ್ನು ಕೊಟ್ಟು, ಈ ಕೋಲನ್ನು ದೂರ ಎಸಿರಿ, ಅದು ಎಲ್ಲಿಯ ತನಕ ಹೋಗಿ ಬೀಳುತ್ತೆ ಅಲ್ಲಿಯ ತನಕ ಸಂಪತ್ತೆಲ್ಲ ನಿಮಗೆ ಕೊಡ್ತೀನಿ ಅಂತ ಹೇಳಿದಾಗ ಆ ಬ್ರಾಹ್ಮಣ ಉತ್ತರೀಯವನ್ನು ಸೊಂಟಕ್ಕೆ ಕಟ್ಟಿ ತನ್ನ ಶಕ್ತಿಯನ್ನೆಲ್ಲ ಹಾಕಿ ಅವನು ಎಸೆದರೆ, ವಾಲ್ಮೀಕಿಗಳು ಹೇಳ್ತಾರೆ ಆ ಕೋಲು, ಆ ದಂಡ ಹೋಗಿ ಸರಿಯೂ ನದಿಯ ಆಚೆಯ ಬದಿಯಲ್ಲಿ ಬಿತ್ತಂತೆ. ರಾಮ ಅಷ್ಟು ಸಂಪತ್ತನ್ನು, ಗೋವುಗಳನ್ನೆಲ್ಲ ಸಂತೋಷದಲ್ಲಿ ಬ್ರಾಹ್ಮಣನಿಗೆ ಕೊಡ್ತಾನೆ. ಕೊಟ್ಟು ಒಂದು ಮಾತನ್ನೇ ಹೇಳ್ತಾನೆ, ದಯವಿಟ್ಟು ಬೇಸರ ಮಾಡ್ಕೊಳ್ಬೇಡಿ, ನಾನು ತಮಾಷೆ ಮಾಡಲಿಕ್ಕೆ ಅಂತ ಅಷ್ಟೇ ಹೇಳಿದ್ದು, ನೊಂದ್ಕೊಳ್ಬೇಡಿ ಅಂತ ಹೇಳಿ ಆ ಸಂಪತ್ತನ್ನೆಲ್ಲ ಕೊಟ್ಟು ಕಳಿಸ್ತಾನೆ. ಹೀಗೆ ಎಂತಹ ದುಃಖದ ಸಂದರ್ಭದಲ್ಲೂ ಕೂಡ ರಾಮನ ಮನಸ್ಥಿತಿ ಹೇಗಿತ್ತು ಅನ್ನೋದನ್ನು ವಾಲ್ಮೀಕಿಗಳು ಈ ಸಂದರ್ಭದಲ್ಲಿ ಅರ್ಥ ಮಾಡಿಸ್ತಾರೆ. ಕೊನೆಗೆ ರಾಮ ನೀನು ವನವಾಸಕ್ಕೆ ಹೋಗಬೇಕು, ಆಗ ತಂದೆಯ ಆಶೀರ್ವಾದವನ್ನು ಪಡೆದು ಹೋಗೋಣ ಅಂತ ತಂದೆಯ ಬಳಿಗೆ ಬರ್ತಾನೆ.
ಆಗ ದಶರಥ ಒಂದು ಮಾತನ್ನು ಹೇಳ್ತಾನೆ, ರಾಮ, ಅಹಂ ರಾಘವ ಕೈಕೇಯ ವರದಾನೇನ ಮೋಹಿತಃ ಅಯೋಧ್ಯಾಯ ತ್ವಮೇವಾದ್ಯ ಭವರಾಜ ನಿಗೃಹ್ಯ ಮಾಂ. ರಾಮ, ಒಂದು ಕೆಲಸ ಮಾಡು, ನಾನು ಕೈಕೇಯಿಯ ಮಾತಿಗೆ ಕಟ್ಟು ಬಿದ್ದು ಬಿಟ್ಟಿದ್ದೀನಿ, ನನ್ನಿಂದ ಏನೂ ಕೂಡ ಮಾಡಲಿಕ್ಕೆ ಆಗ್ತಾ ಇಲ್ಲ. ಹಾಗಾಗಿ ನಮ್ಮಪ್ಪ ನನ್ನನ್ನು ರಾಜನನ್ನಾಗಿ ಮಾಡ್ತಾ ಇಲ್ಲ ಅಂತ ನೀನು ಯೋಚನೆ ಮಾಡಬೇಡ. ನೀನೇ ಹೋಗಿ ಸಿಂಹಾಸನದಲ್ಲಿ ಕೂತ್ಕೋ, ನೀನೇ ರಾಜ ಆಗು, ನೀನೇ ರಾಜ ಆಗಿ ನನ್ನನ್ನು ನಿಗ್ರಹ ಮಾಡು, ಕಾರಾಗೃಹಕ್ಕೆ ಹಾಕು, ಭವರಾಜ ನಿಗೃಹ್ಯ ಮಾಂ ಅಂತ ದಶರಥ ದುಃಖವನ್ನು ತಡೆದುಕೊಳ್ಳಿಕ್ಕಾಗದೆ ಹೇಳ್ತಾನೆ. ಆಗ ಇದನ್ನೆಲ್ಲ ನೋಡಿ ಸುಮಂತ್ರನಿಗೆ ತಡ್ಕೊಳ್ಳಿಕ್ಕಾಗೋದಿಲ್ಲ ಅಂತ ಸುಮಂತ್ರ ಹೇಳ್ತಾನೆ. ಯಾಕೆಂದರೆ ಸುಮಂತ್ರ ಅಂದರೆ ಅವನು ದಶರಥನ ಬಾಲ್ಯ ಸ್ನೇಹಿತ, ಮತ್ತು ಬಾಲ್ಯದಿಂದಲೂ ಕೂಡ ರಾಮನನ್ನು ಎತ್ತಾಡಿ ಬೆಳೆಸಿದವನು, ತಂದೆಯ ಸಮಾನ. ಅವನು ಹೇಳ್ತಾನೆ, ಅಭಿಜಾತಂ ಹಿ ತೇ ಮನ್ಯೆ ಯಥಾ ಮಾತುಸ್ತಥೈವ ಚ ನಹಿ ನಿಂಬಾತ್ ಸ್ರವೇತ್ ಕ್ಷೌದ್ರಂ ಲೋಕಿ ನಿಗದಿತಂ ವಚಃ. ಬೇವಿನ ಮರಕ್ಕೆ ಎಷ್ಟು ಬೆಲ್ಲದ ನೀರನ್ನು ಹಾಕಿದ್ರೂ ಕೂಡ ಬೇವಿನ ಮರ ಏನಾದರೂ ಸಿಹಿಯಾದ ಹಣ್ಣನ್ನು ಕೊಡ್ಲಿಕ್ಕೆ ಸಾಧ್ಯನಾ? ಅಮ್ಮನ ಗುಣ ಎಲ್ಲಿ ಹೋಗ್ಲಿಕ್ಕೆ ಸಾಧ್ಯ? ತಾಯಿಯ ಗುಣ ಹೇಗೋ ಹಾಗೆ ಮಗಳಲ್ಲೂ ಕೂಡ ಅದೇ ಗುಣ ಬಂದಿದೆ ಅಂತ ಈ ಸಂದರ್ಭದಲ್ಲಿ ಸುಮಂತ್ರ ಹೇಳ್ತಾನೆ. ನಾವು ಏನು ನಿನ್ನೆ ದಿನ ನೋಡಿದ್ವಿ, ಆ ಕೈಕೇಯಿಯ ತಾಯಿಯ ಹಠ, ಅವಳಲ್ಲಿದ್ದಂತಹ ದುಷ್ಟ ಸ್ವಭಾವ, ಅದೆಲ್ಲವನ್ನೂ ಕೂಡ ಸುಮಂತ್ರನ ಮೂಲಕ ವಾಲ್ಮೀಕಿಗಳು ಈ ಸಂದರ್ಭದಲ್ಲಿ ಹೇಳ್ತಾರೆ.